ಇನ್ನು ಕಾಂಗ್ರೆಸ್ನಲ್ಲಿ ಒಬಿಸಿ ಅಧ್ಯಕ್ಷರ ನೇಮಕಕ್ಕೆ ಎಐಸಿಸಿ ಈಗ ಬ್ರೇಕ್ ಹಾಕಿದೆ. ಕೆಪಿಸಿಸಿಯ ಒಬಿಸಿ ಘಟಕದ ಪ್ರಭಾರಿ ಅಧ್ಯಕ್ಷರನ್ನಾಗಿ ಶ್ರೀನಿವಾಸ್ ಅವರನ್ನು ನೇಮಕ ಮಾಡಲಾಗಿತ್ತು. ಈಗ ಅದಕ್ಕೆ ಎಐಸಿಸಿ ಬ್ರೇಕ್ ಹಾಕಿದೆ. ಡಿ ಶ್ರೀನಿವಾಸ್ ಅವರನ್ನು ಒಬಿಸಿ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಕ್ಕೆ ಈಗ ಎಐಸಿಸಿ ತಡೆಯನ್ನು ನೀಡಿದೆ. ಒಬಿಸಿ ಅಧ್ಯಕ್ಷರನ್ನ ನೇಮಿಸಿದಂಥ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನು ಪ್ರಭಾರವಾಗಿ ನೇಮಕ ಮಾಡಲಾಗಿತ್ತು. ಎಐಸಿಸಿ ಅಧ್ಯಕ್ಷರ ಖರ್ಗೆ ಅನುಮತಿ ಪಡೆಯದೆ ನೇಮಕ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಹೀಗಾಗಿ ವಲಸೆ ಬಂದವರಿಗೆ ಮಣೆ ಹಾಕಲಾಗಿದೆ ಅಂತ ಕೆಲ ನಾಯಕರು ನೇರವಾಗಿ ಕಂಪ್ಲೇಂಟ್ ಮಾಡಿದರು. ಶಾಸಕಾಂಗ ಸಭೆಯಲ್ಲೂ ಕೂಡ ಶ್ರೀನಿವಾಸ್ ನೇಮಕಕ್ಕೆ ಆಕ್ಷೇಪ ವ್ಯಕ್ತವಾಗಿತ್ತು. ಸಿಎಂ ಡಿ.ಸಿ.ಎಂ ಎದುರೇ ಒಬಿಸಿ ನಾಯಕರಿಂದ ತೀವ್ರವಾದಂಥ ವಿರೋಧ ವ್ಯಕ್ತವಾಗಿತ್ತು. ಅವರನ್ನು ನೇಮಕ ಮಾಡಬೇಡಿ, ಅವರು BJPಯಲ್ಲಿದ್ದರು, ಈಗ ಏಕಾಏಕಿ ಕಾಂಗ್ರೆಸ್ಗೆ ಬಂದಿದ್ದಾರೆ. BJPಯಲ್ಲಿದ್ದಂಥ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಬಂದು ಕೆಲ ಕಾಲ ಕೆಲಸ ಮಾಡಲಿ, ಅದಾದ ಬಳಿಕ ಅವರಿಗೆ ಹುದ್ದೆ ಪಟ್ಟ ಕೊಟ್ಟರೆ ಓಕೆ, ನಾವು ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೆ ದುಡಿತಾ ಇದ್ದೀವಿ, ಈಗ ಏಕಾಏಕಿ BJPಯಿಂದ ಬಂದಂಥ ವ್ಯಕ್ತಿಯ ಕೆಳಗಡೆ ನಾವು ಯಾಕೆ ಕೆಲಸ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅನೇಕರು ಮಾಡಿದರು. ಈಗ ಅದಕ್ಕೆ ಪೂರಕವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದೆ. ಎಐಸಿಸಿ ಕೂಡ ಮಧ್ಯಪ್ರವೇಶ ಮಾಡಿದೆ. ಈಗ ಡಿ.ಟಿ. ಶ್ರೀನಿವಾಸ್ ಅವರ ನೇಮಕವನ್ನು ತಡೆ ಹಿಡಿಯಲಾಗಿದೆ.